ನಾನೆಂದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತೀರಾ? ಬನ್ನಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಮಿನಿ ವ್ಲಾಗ್. ಇವತ್ತು ಹಬ್ಬ ಆಗಿರೋದ್ರಿಂದ ಮನೆ ಕ್ಲೀನಿಂಗು, ಪೂಜೆ ಎಲ್ಲ ನಂದಾಗಿತ್ತು. ಸೊ ಅದೇ ಖುಷಿಲಿ ಬೇಗ ಹೋಗಿ ಕಸ ಗುಡಿಸಿ ಹೊರಿಸ್ಕೊಂಡು, ನಾನು ತುಂಬ ಟಿಫನ್ ಮಾಡ್ದಲೇ ಇರಲ್ಲ ಅಂತ ಅಪ್ಪಂಗೆ ಗೊತ್ತಾಗಿ ಅಪ್ಪ ಟಿಫನ್ ತಂದುಕೊಟ್ರು. ಟಿಫನ್ ಮಾಡಿಕೊಂಡು ಹಂಗೆ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡೆ ಆ್ಯಂಡ್ ಫೋಟೋಸ್ನೆಲ್ಲ ಹೊರಿಸಿಟ್ಕೊಂಡೆ. ಹೋಗಿ ಸ್ನಾನ ಮಾಡ್ಕೊಂಬಂದು ಸೀರೆ ಉಟ್ಕೊಂಡೆ. ನಾನು ಎಂತಕ್ಕೆ ಆ ಥರ ಹೇರ್ಸ್ ಹಾಕ್ಕೊಂಡಿದ್ದಂದರೆ ನನಗೆ ನ್ಯಾಚುರಲ್ ಕಲಿಸ್ಬೇಕಿತ್ತು. ನಾನು ಯಾವುದೇ ಥರ ಹೀಟರ್ ಏನು ಯೂಸ್ ಮಾಡದೇ ಇರೋದ್ರಿಂದ ನಂದಿದು ನ್ಯಾಚುರಲ್ ರೆಮಿಡಿ ಆಗಿತ್ತು. ಸೊ ಔಟ್ಕಮ್ ಮಾತ್ರ ನನಗೆ ಹೆಂಗೆ ಬೇಕಿತ್ತೋ ಹಾಗೆ ಆಗಿತ್ತು. ತುಂಬ ಖುಷಿ ಆಗ್ತಿತ್ತು. ಇದೇ ಖುಷಿಗೆ ಅಮ್ಮನ ಕರೆದು ಸ್ವಲ್ಪ ಸೀರೆ ಸರಿ ಮಾಡಿಕೊಡು ಅಂತ ಕೇಳಿದೆ. ಅಮ್ಮ ಸರಿ ಮಾಡಿಕೊಟ್ರು. ಬೆಳಗ್ಗೆನೇ ಎದ್ದು ಹೊಸಲು ತೊಳಿಬೇಕಿತ್ತು, ಬಟ್ ನಂಗೆ ಟೈಮ್ ಆಗಿರಲಿಲ್ಲ ಅಂತ ಇವಾಗ ಹೊಸಲು ತೊಳ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಹಂಗೆ ತುಳಸಿಗೂ ಅರ್ಶಿನ ಕುಂಕುಮ ಹಚ್ಕೊಂಡೆ. ನಾನಿವತ್ತು ಪೂಜೆ ಕ್ಲೀನಿಂಗು ಅಂತ ಬ್ಯುಸಿ ಆಗಿರೋದ್ರಿಂದ ಅಪ್ಪ ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ನ ಟೇಕ್ ಓವರ್ ಮಾಡ್ಕೊಂಡಿದ್ರು. ಎಲ್ಲ ಇವತ್ತು ಅವ್ರದ್ದೇ ಅಡುಗೆ. ಸೊ ನಾನು ಬಂದು ಎಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಹೂವೆಲ್ಲ ಮುಡಿಸ್ಕೊಂಡೆ. ಹಾಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೈ ದ ವೇ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲೂ ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಅಂತ ಕೇಳ್ಕೊತೀನಿ. ಏನೇನು ಅಂದ್ಕೊಂಡಿದ್ರು ಅದೆಲ್ಲ ನಿಮಗಾಗಲಿ. ಆ್ಯಂಡ್ ಏನೇ ಮನಸ್ತಾಪಗಳಿದ್ರು ಅದನ್ನು ಇಲ್ಲಿಗೆ ಬಿಟ್ಟು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಹಬ್ಬದ ಸ್ಪೆಷಲ್ ಎಲ್ಲದನ್ನು ಇಟ್ಟು ಪಾರ್ಟ್ 2 ಬಿಡ್ತೀನಿ, ಬಿಕಾಸ್ ಈ ವಿಡಿಯೋ ಲೆಂತಿ ಆಗಿದೆ. ಪೂಜೆ ಎಲ್ಲ ಮುಗಿಸ್ ಬರೋಷ್ಟೊತ್ತಿಗೆ ನಾನು ಸಿಂಪಲಾಗಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಲವ್ ಯು ಆಲ್.